ನಮಸ್ತೆ. ನಾನ್ ನಿಮ್ಮ ಸೌಮ್ಯಶ್ರೀ. ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ಇವತ್ತು ಸ್ಯಾರೀಸ್‌ಗಳು ಬಂದಿದೆ. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ ಸ್ಯಾರೀಸ್‌ಗಳನ್ನ ಆರ್ಡರ್ ಮಾಡಿದೆ. ಒಬ್ರು ಫಂಕ್ಷನ್‌ಗೋಸ್ಕರ ನಮ್ಮತ್ರ ತುಂಬಾ ಸ್ಯಾರೀಸ್‌ಗಳು ಬೇಕು ಅಂತ ಅಂದ್ರು. ಹಾಗಾಗಿ ಅವ್ರಿಗೋಸ್ಕರ ನಾನು ಇವತ್ತು ಸ್ಯಾರೀಸ್‌ಗಳನ್ನ ತರಿಸಿದ್ದೀನಿ. ಸುಮಾರು ಎಷ್ಟು ಸ್ಯಾರೀಸ್ ಅಂತ ಅಂದ್ರೆ ಕಮ್ಮಿ ಅಂದ್ರೂನು ಅವರು ನಮ್ಗೆ 30 ಪೀಸ್ ಸ್ಯಾರೀಸ್ ಬೇಕು ಅಂತ ಹೇಳಿದ್ರು. ಅದು ಒಂದೇ ತರ ಅದರಲ್ಲಿ ಕಲರ್ಸ್ ಬೇಕು ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿ ಅವ್ರಿಗೋಸ್ಕರ ಸ್ಯಾರೀಸ್‌ಗಳ್ನೆಲ್ಲ ತರಿಸ್ದೆ. ತರಿಸಿ ಅದನ್ನೆಲ್ಲ ನೀಟಾಗಿ ಒಂದ್ಸಲ ಚೆಕಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಚೆಕ್ ಮಾಡಿದೆ. ಅದ್ರಲ್ಲೂ ಒಂದು ಸೀರೆನೂ ಕೂಡ ನಾನು ವೇರ್ ಮಾಡಿದ್ದೆ. ಆ ಸ್ಯಾರಿ ಅಂತೂ ತುಂಬಾನೇ ಚೆನ್ನಾಗಿದೆ. ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು. ಎಲ್ಲಾ ಸೀರೆಗಳು ಅಷ್ಟೇ ಆಲ್ಮೋಸ್ಟ್ ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ಬರುವಂತ ಸ್ಯಾರೀಸ್‌ಗಳೆಲ್ಲ ಸೂಪರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ತುಂಬಾ ಜನನು ಕೂಡ ಹೇಳಿದ್ರು ಸ್ಯಾರೀಸ್ ಎಲ್ಲ ಚೆನ್ನಾಗಿದೆ ಅಂತ. ಅವರು ಫಂಕ್ಷನ್ ಮಾಡಬೇಕು, ನಮಗೆ ಒಟ್ಟಿಗೆ ಒಂದಷ್ಟು ಬಲ್ಕಲ್ಲಿ ಸ್ಯಾರೀಸ್ ಬೇಕು ಅಂದ್ರು. ಹಾಗಾಗಿ ಅವ್ರಿಗೋಸ್ಕರ ತರಿಸಿದ್ದೀನಿ. ನಿಮಗೂ ಇದ್ರಲ್ಲಿ ಯಾವ್ದಾದ್ರು ಬೇಕು ಅನ್ನೋದಾದ್ರೆ ನೀವು ಕೂಡ ಸ್ಕ್ರೀನ್‌ಶಾಟ್ ತೆಗೆದು ಬುಕ್ ಮಾಡ್ಕೋಬಹುದು. ಇದರಲ್ಲಿ ಒಂದೊಂದು ಸ್ಯಾರಿನೂ ಕೂಡ ನಾನು ಓಪನ್ ಮಾಡಿ ತೋರಿಸ್ತೀನಿ. ನಿಮ್ಗೆ ಇದರಲ್ಲಿ ಯಾವ ಸ್ಯಾರಿ ಬೇಕು, ನೀವು ಆ ಸ್ಯಾರಿನ ಸೆಲೆಕ್ಷನ್ ಮಾಡ್ಕೋಬಹುದು. ಆ ಸೀರೆನೂ ಕೂಡ ನೀಟಾಗಿ ಓಪನ್ ಮಾಡ್ತೀನಿ. ಸ್ಯಾರಿ ಏನ್ ಕಲರ್ ಇದೆ, ಬ್ಲೌಸು ಕೂಡ ಸೇಮ್ ಕಲರ್ ಬಂದಿದೆ. ಇದರಲ್ಲಿ ಇರುವಷ್ಟು ಕಲರ್ ನನ್ನ ಹತ್ರ ಪ್ರೆಸೆಂಟ್ ಇವಾಗ ಏನ್ ತರಿಸಿದ್ದೀನಿ, ಅದರಲ್ಲಿ ಇರುವಂಥ ಕಲರ್ಸ್‌ನೆಲ್ಲ ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ. ನಿಮ್ಗೆ ಇದರಲ್ಲಿ ಯಾವ್ದು ಬೇಕು ಸೆಲೆಕ್ಷನ್ ಮಾಡ್ಕೋಬಹುದು. ನನ್ನ ಹತ್ರ ಆಲ್ಮೋಸ್ಟ್ ಈ ಪರ್ಪಲ್ ಕಲರ್ ಇದೆ. ತುಂಬಾ ಜನ ಕೇಳ್ತಿದ್ರಿ, ಮ್ಯಾಮ್ ನಮಗೂ ಈ ಸೀರೆ ತರಿಸ್ಕೊಡಿ ಅಂತ. ಹಾಗಾಗಿ ನಾನು ತುಂಬಾ ಜಾಸ್ತಿನೇ ಆರ್ಡರ್ ಮಾಡಿದ್ದೆ. ಅದರಲ್ಲಿ ಬಂದಂಥ ಸ್ಯಾರಿಗಳಲ್ಲಿ ನೀವು ಕೂಡ ಬುಕ್ ಮಾಡ್ಕೋಬಹುದು. ಒಬ್ರು ಕಮೆಂಟ್ ಮಾಡಿದ್ರು, "ಏನ್ ಮೇಡಮ್ ನಿಮ್ಮ ಲೈಫ್ ಯಾವಾಗಲೂ ಕ್ಯಾಮ್ರಾ ಮುಂದೆನೇ ಇರುತ್ತೆ ಅಲ್ವಾ?" ಅಂತ. ಹೌದು. ಬೆಳಗ್ಗೆ ಆಯ್ತು ವಿಡಿಯೋ ಮಾಡಲೇಬೇಕು, ಮಾತಾಡಲೇಬೇಕು. ವಿಡಿಯೋ ಮಾಡಿದ್ರೇನೆ ನಮ್ಮ ಜೀವನ ನಡೆಯೋದು. ಹಾಗೆ ಏನೋ ದೇವರು ಕೊಟ್ಟಿರುವಂಥ ಒಂದು ಕೆಲಸ, ಜೀವನ ನಡೆಸಲೇಬೇಕು. ನಮ್ಮ ಜವಾಬ್ದಾರಿನೂ ಯಾರಾದರೂ ತಗೊಳ್ಳೋರು ಇದ್ದಾಗ ನಾನು ಆರಾಮಾಗಿ ಚೆನ್ನಾಗಿ ಮನೇಲೇ ಇರ್ಬೋದಾಗಿತ್ತು. ವಿಡಿಯೋ ಮಾಡಿಕೊಂಡು. ಆದ್ರೆ ನಮ್ಮ ಜವಾಬ್ದಾರಿನ ನಾವೇ ತಗೊಂಡಿರುವಾಗ ನಾವು ಸೋಂಬೇರಿಯಾಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕೆಂದ್ರೆ ದಿನ ಬೆಳಗ್ಗೆ ಆಯ್ತಲೇ ಕಣ್ಮುಂದೆ ಬರುವಂಥ ಜೀವನ ನೆನಪಾಗುತ್ತೆ. ಈ ಜೀವನಕ್ಕೆ ಯಾರತ್ರನೂ ಭಿಕ್ಷೆ ಬೇಡಿ ಬದುಕಬಾರ್ದು. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಕಷ್ಟಪಟ್ಟು ದುಡಿಬೇಕು ಅನ್ನೋದೇ ನನ್ನ ಒಂದು ಜೀವನ. ನನ್ನ ತಂದೆ ಮನೇಲಿ ಏನು ಜೋರಾಗಿ ಇಟ್ಟಿದ್ದಾರೆ, ಅಲ್ಲಿ ಹೋದ್ರೆ ನನ್ನನ್ನು ಕಾಪಾಡ್ತಾರೆ ಅನ್ನಕ್ಕೆ ಅಲ್ಲೂ ಏನೂ ಇಲ್ಲ. ಇನ್ನ ಎಲ್ಲ ಬಿಟ್ಟು ಬದುಕ್ತಿದ್ದೀನಿ. ಎಲ್ಲ ಇದ್ರೂ ಯಾವುದೂ ಬೇಡ ಅಂತ ಎಲ್ಲ ಬಿಟ್ಟು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು, ಕಷ್ಟಪಟ್ಕೊಂಡು ದುಡಿತಿದ್ದೀನಿ. ಅದಕ್ಕೆ ದೇವರು ದಾರಿ ಕೊಡ್ತಿದ್ದಾರೆ. ನನ್ನ ಕೈಲಾಗಲ್ಲ ಅಂತ ಅಂದಾಗ ಎಲ್ಲೋ ಒಂದು ಕಡೆ ನಾನು ನಂಬಿರೋ ಭಗವಂತ ಅಂದ್ರೆ ರಾಯರು ನನಗೆ ದಾರಿ ಕೊಡ್ತಿದ್ದಾರೆ. ಅದಂತೂ ಸತ್ಯ. ಆ ನಮಗೂ ಒಂದು ಆಸೆ ಅಂತ ಇರುತ್ತಲ್ವಾ? ನಮ್ಮ ಜೀವನನೂ ಚೆನ್ನಾಗಿರ್ಬೇಕು ಅನ್ನೋದಿತ್ತು. ಆದ್ರೆ ಹಣೆಬರಕ್ಕೆ ಹೊಣೆ ಯಾರು ಅನ್ನೋರು ಅಂತಾರಲ್ಲ ಹಂಗೆ. ನಮಗೂ ನೋಡ್ಕೊಳ್ಳೋರು, ನಮ್ಮ ಜವಾಬ್ದಾರಿ ತಗೊಳ್ಳೋರು ಅಂತ ಇದ್ದಾಗ ನಾವು ಆರಾಮಾಗಿ ಇರ್ಬೋದಾಗಿತ್ತು. ಆದ್ರೆ ಅಂಥ ಅದೃಷ್ಟ ತಂದಿಲ್ಲ. ನನ್ಗೆ ಅದೇ ಹೇಳಲ್ವಾ ಹಣೆಬರಹದಲ್ಲಿ ಬರ್ದ್ಬಿಟ್ಟಿದೆ. ನೀನೇ ದುಡಿಬೇಕು, ನೀನೇ ತಿನ್ಬೇಕು ಅಂತ. ಹಾಗೆ ನಾನು ಸಾಯೋವರೆಗೂ, ಈ ಪ್ರಾಣ ಇರೋವರೆಗೂ ಕಷ್ಟಪಟ್ಟು ದುಡಿಬೇಕು, ತಿನ್ಬೇಕು. ನಾನು ಒಂಥರ ಸ್ವಾಭಿಮಾನ. ಯಾರ ಹತ್ರನೂ ಕೈ ಚಾಚಕ್ಕೂ ಇಷ್ಟಪಡಲ್ಲ. ಒಂದ್ ಕಾಲದಲ್ಲಿ ಕಷ್ಟಪಟ್ಟು ದುಡ್ದೆ. ಆದ್ರೆ ಏನು ಇಲ್ದೆ ಬರೀ ಕೈಯಲ್ಲಿ ಬಂದೋಳು. ಇವತ್ತು ಕಷ್ಟಪಟ್ಟಿದ್ಕೆ ಇವತ್ತು ದೇವ್ರು ನಮ್ಮನ್ನ ಚೆನ್ನಾಗಿಟ್ಟಿದ್ದಾರೆ. ಏನು ಇಲ್ದೆ ಭಿಕಾರಿ ಅನ್ಕೋಬೋದು. ಎಲ್ಲ ಇದೆ. ಆದ್ರೆ ಎಲ್ಲವನ್ನು ಬಿಟ್ಟು ಸ್ವಾಭಿಮಾನದಿಂದ ಬದುಕ್ತಿದ್ದೀನಿ. ಯಾರ ಹತ್ರನೂ ಕೈ ಚಾಚದಂತೆ ನನ್ನ ಜೀವನನ ನಾನು ಮಾಡ್ತಿದ್ದೀನಿ. ಇದೇ ನನಗೆ ರಾಯರು ಕೊಟ್ಟಿರುವಂಥ ಶಕ್ತಿ.